ನಲ್ಲಿ ನಾಳೆ ರಾತ್ರಿ ದಾಸೋಹಕ್ಕೆ ಬ್ರೇಕ್ ಹಾಕಲಾಗಿದೆ. ಗ್ರಹಣ ಹಿನ್ನೆಲೆಯಲ್ಲಿ ನಾಳೆ ರಾತ್ರಿ ಅನ್ನದಾನ ಸೇವೆ ಸ್ಥಗಿತ ಮಾಡಲಾಗಿದೆ. ಗ್ರಹಣ ಕಾಲದಲ್ಲಿ ಅನ್ನಪೂರ್ಣೇಶ್ವರಿಗೆ ಜಲಾಭಿಷೇಕ ಮಾಡ್ತಾರೆ. ನಾಳೆ ಬೆಳಗ್ಗೆನಿಂದ ರಾತ್ರಿವರೆಗೂ ಕೂಡ ದರ್ಶನಕ್ಕೆ ಅವಕಾಶವಿರುತ್ತೆ. ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನ ದಾಸೋಹ ಇರುತ್ತೆ. ಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ರಾತ್ರಿ ಅನ್ನದಾನ ಸೇವೆಯನ್ನ ಸ್ಥಗಿತ ಮಾಡಿದ್ದಾರೆ. ಗ್ರಹಣ ಕಾಲದಲ್ಲಿ ಅನ್ನಪೂರ್ಣೇಶ್ವರಿಗೆ ಜಲಾಭಿಷೇಕ ಮಾಡ್ತಾರೆ. ಹೀಗಾಗಿ ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನದಾಸೋಹ ವ್ಯವಸ್ಥೆ ಇರುತ್ತೆ, ಆದರೆ ರಾತ್ರಿ ಮಾತ್ರ ಇರೋದಿಲ್ಲ. ಹೀಗಾಗಿ ದರ್ಶನಕ್ಕೆ ನಾಳೆ ಬೆಳಗ್ಗಿನಿಂದ ರಾತ್ರಿವರೆಗೂ ಕೂಡ ದರ್ಶನಕ್ಕೆ ಭಕ್ತರಿಗೆ ಅವಕಾಶವಿದೆ. ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನದಾಸೋಹ ವ್ಯವಸ್ಥೆ ಇರುತ್ತೆ, ಆದರೆ ರಾತ್ರಿ ಮಾತ್ರ ಇರೋದಿಲ್ಲ. ಅಲ್ಲಿನ ದೇವಸ್ಥಾನದ ಅರ್ಚಕರು ಹೇಳಿರೋದು. ಈಗಾಗಲೇ ಒಂದ್ ಕಡೆ ರಾಜ್ಯದ ಪ್ರಮುಖ ದೇಗುಲಗಳು ಬಂದ್ ಆಗುತ್ತೆ ನಾಳೆ, ಆದರೆ ಇಲ್ಲಿ ಮಾತ್ರ ನಾಳೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ, ದಾಸೋಹ ವ್ಯವಸ್ಥೆ ಇರುತ್ತೆ, ರಾತ್ರಿ ಮಾತ್ರ ಇರೋದಿಲ್ಲ. ಹೀಗಾಗಿ ಭಕ್ತರಿಗೆ ನಾಳೆ ಮಧ್ಯಾಹ್ನ ಕೂಡ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ನಲ್ಲಿ ನಾಳೆ ರಾತ್ರಿ ದಾಸೋಹಕ್ಕೆ ಬ್ರೇಕ್ ಹಾಕಲಾಗಿದೆ. ಗ್ರಹಣ ಹಿನ್ನೆಲೆಯಲ್ಲಿ ನಾಳೆ ರಾತ್ರಿ ಅನ್ನದಾನ ಸೇವೆ ಸ್ಥಗಿತ ಮಾಡಲಾಗಿದೆ. ಗ್ರಹಣ ಕಾಲದಲ್ಲಿ ಅನ್ನಪೂರ್ಣೇಶ್ವರಿಗೆ ಜಲಾಭಿಷೇಕ ಮಾಡ್ತಾರೆ. ನಾಳೆ ಬೆಳಗ್ಗೆನಿಂದ ರಾತ್ರಿವರೆಗೂ ಕೂಡ ದರ್ಶನಕ್ಕೆ ಅವಕಾಶವಿರುತ್ತೆ. ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನ ದಾಸೋಹ ಇರುತ್ತೆ. ಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ರಾತ್ರಿ ಅನ್ನದಾನ ಸೇವೆಯನ್ನ ಸ್ಥಗಿತ ಮಾಡಿದ್ದಾರೆ. ಗ್ರಹಣ ಕಾಲದಲ್ಲಿ ಅನ್ನಪೂರ್ಣೇಶ್ವರಿಗೆ ಜಲಾಭಿಷೇಕ ಮಾಡ್ತಾರೆ. ಹೀಗಾಗಿ ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನದಾಸೋಹ ವ್ಯವಸ್ಥೆ ಇರುತ್ತೆ, ಆದರೆ ರಾತ್ರಿ ಮಾತ್ರ ಇರೋದಿಲ್ಲ. ಹೀಗಾಗಿ ದರ್ಶನಕ್ಕೆ ನಾಳೆ ಬೆಳಗ್ಗಿನಿಂದ ರಾತ್ರಿವರೆಗೂ ಕೂಡ ದರ್ಶನಕ್ಕೆ ಭಕ್ತರಿಗೆ ಅವಕಾಶವಿದೆ. ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನದಾಸೋಹ ವ್ಯವಸ್ಥೆ ಇರುತ್ತೆ, ಆದರೆ ರಾತ್ರಿ ಮಾತ್ರ ಇರೋದಿಲ್ಲ. ಅಲ್ಲಿನ ದೇವಸ್ಥಾನದ ಅರ್ಚಕರು ಹೇಳಿರೋದು. ಈಗಾಗಲೇ ಒಂದ್ ಕಡೆ ರಾಜ್ಯದ ಪ್ರಮುಖ ದೇಗುಲಗಳು ಬಂದ್ ಆಗುತ್ತೆ ನಾಳೆ, ಆದರೆ ಇಲ್ಲಿ ಮಾತ್ರ ನಾಳೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ, ದಾಸೋಹ ವ್ಯವಸ್ಥೆ ಇರುತ್ತೆ, ರಾತ್ರಿ ಮಾತ್ರ ಇರೋದಿಲ್ಲ. ಹೀಗಾಗಿ ಭಕ್ತರಿಗೆ ನಾಳೆ ಮಧ್ಯಾಹ್ನ ಕೂಡ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ನಲ್ಲಿ ನಾಳೆ ರಾತ್ರಿ ದಾಸೋಹಕ್ಕೆ ಬ್ರೇಕ್ ಹಾಕಲಾಗಿದೆ. ಗ್ರಹಣ ಹಿನ್ನೆಲೆಯಲ್ಲಿ ನಾಳೆ ರಾತ್ರಿ ಅನ್ನದಾನ ಸೇವೆ ಸ್ಥಗಿತ ಮಾಡಲಾಗಿದೆ. ಗ್ರಹಣ ಕಾಲದಲ್ಲಿ ಅನ್ನಪೂರ್ಣೇಶ್ವರಿಗೆ ಜಲಾಭಿಷೇಕ ಮಾಡ್ತಾರೆ. ನಾಳೆ ಬೆಳಗ್ಗೆನಿಂದ ರಾತ್ರಿವರೆಗೂ ಕೂಡ ದರ್ಶನಕ್ಕೆ ಅವಕಾಶವಿರುತ್ತೆ. ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನ ದಾಸೋಹ ಇರುತ್ತೆ. ಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ರಾತ್ರಿ ಅನ್ನದಾನ ಸೇವೆಯನ್ನ ಸ್ಥಗಿತ ಮಾಡಿದ್ದಾರೆ. ಗ್ರಹಣ ಕಾಲದಲ್ಲಿ ಅನ್ನಪೂರ್ಣೇಶ್ವರಿಗೆ ಜಲಾಭಿಷೇಕ ಮಾಡ್ತಾರೆ. ಹೀಗಾಗಿ ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನದಾಸೋಹ ವ್ಯವಸ್ಥೆ ಇರುತ್ತೆ, ಆದರೆ ರಾತ್ರಿ ಮಾತ್ರ ಇರೋದಿಲ್ಲ. ಹೀಗಾಗಿ ದರ್ಶನಕ್ಕೆ ನಾಳೆ ಬೆಳಗ್ಗಿನಿಂದ ರಾತ್ರಿವರೆಗೂ ಕೂಡ ದರ್ಶನಕ್ಕೆ ಭಕ್ತರಿಗೆ ಅವಕಾಶವಿದೆ. ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನದಾಸೋಹ ವ್ಯವಸ್ಥೆ ಇರುತ್ತೆ, ಆದರೆ ರಾತ್ರಿ ಮಾತ್ರ ಇರೋದಿಲ್ಲ. ಅಲ್ಲಿನ ದೇವಸ್ಥಾನದ ಅರ್ಚಕರು ಹೇಳಿರೋದು. ಈಗಾಗಲೇ ಒಂದ್ ಕಡೆ ರಾಜ್ಯದ ಪ್ರಮುಖ ದೇಗುಲಗಳು ಬಂದ್ ಆಗುತ್ತೆ ನಾಳೆ, ಆದರೆ ಇಲ್ಲಿ ಮಾತ್ರ ನಾಳೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ, ದಾಸೋಹ ವ್ಯವಸ್ಥೆ ಇರುತ್ತೆ, ರಾತ್ರಿ ಮಾತ್ರ ಇರೋದಿಲ್ಲ. ಹೀಗಾಗಿ ಭಕ್ತರಿಗೆ ನಾಳೆ ಮಧ್ಯಾಹ್ನ ಕೂಡ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ನಲ್ಲಿ ನಾಳೆ ರಾತ್ರಿ ದಾಸೋಹಕ್ಕೆ ಬ್ರೇಕ್ ಹಾಕಲಾಗಿದೆ. ಗ್ರಹಣ ಹಿನ್ನೆಲೆಯಲ್ಲಿ ನಾಳೆ ರಾತ್ರಿ ಅನ್ನದಾನ ಸೇವೆ ಸ್ಥಗಿತ ಮಾಡಲಾಗಿದೆ. ಗ್ರಹಣ ಕಾಲದಲ್ಲಿ ಅನ್ನಪೂರ್ಣೇಶ್ವರಿಗೆ ಜಲಾಭಿಷೇಕ ಮಾಡ್ತಾರೆ. ನಾಳೆ ಬೆಳಗ್ಗೆನಿಂದ ರಾತ್ರಿವರೆಗೂ ಕೂಡ ದರ್ಶನಕ್ಕೆ ಅವಕಾಶವಿರುತ್ತೆ. ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನ ದಾಸೋಹ ಇರುತ್ತೆ. ಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ರಾತ್ರಿ ಅನ್ನದಾನ ಸೇವೆಯನ್ನ ಸ್ಥಗಿತ ಮಾಡಿದ್ದಾರೆ. ಗ್ರಹಣ ಕಾಲದಲ್ಲಿ ಅನ್ನಪೂರ್ಣೇಶ್ವರಿಗೆ ಜಲಾಭಿಷೇಕ ಮಾಡ್ತಾರೆ. ಹೀಗಾಗಿ ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನದಾಸೋಹ ವ್ಯವಸ್ಥೆ ಇರುತ್ತೆ, ಆದರೆ ರಾತ್ರಿ ಮಾತ್ರ ಇರೋದಿಲ್ಲ. ಹೀಗಾಗಿ ದರ್ಶನಕ್ಕೆ ನಾಳೆ ಬೆಳಗ್ಗಿನಿಂದ ರಾತ್ರಿವರೆಗೂ ಕೂಡ ದರ್ಶನಕ್ಕೆ ಭಕ್ತರಿಗೆ ಅವಕಾಶವಿದೆ. ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನದಾಸೋಹ ವ್ಯವಸ್ಥೆ ಇರುತ್ತೆ, ಆದರೆ ರಾತ್ರಿ ಮಾತ್ರ ಇರೋದಿಲ್ಲ. ಅಲ್ಲಿನ ದೇವಸ್ಥಾನದ ಅರ್ಚಕರು ಹೇಳಿರೋದು. ಈಗಾಗಲೇ ಒಂದ್ ಕಡೆ ರಾಜ್ಯದ ಪ್ರಮುಖ ದೇಗುಲಗಳು ಬಂದ್ ಆಗುತ್ತೆ ನಾಳೆ, ಆದರೆ
ಇಲ್ಲಿ ಮಾತ್ರ ನಾಳೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ, ದಾಸೋಹ ವ್ಯವಸ್ಥೆ ಇರುತ್ತೆ, ರಾತ್ರಿ ಮಾತ್ರ ಇರೋದಿಲ್ಲ. ಹೀಗಾಗಿ ಭಕ್ತರಿಗೆ ನಾಳೆ ಮಧ್ಯಾಹ್ನ ಕೂಡ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ನಾಳೆ ರಾತ್ರಿ ದಾಸೋಹಕ್ಕೆ ಬ್ರೇಕ್ ಹಾಕಲಾಗಿದೆ. ಗ್ರಹಣ ಹಿನ್ನೆಲೆಯಲ್ಲಿ ನಾಳೆ ರಾತ್ರಿ ಅನ್ನದಾನ ಸೇವೆ ಸ್ಥಗಿತ ಮಾಡಲಾಗಿದೆ. ಗ್ರಹಣ ಕಾಲದಲ್ಲಿ ಅನ್ನಪೂರ್ಣೇಶ್ವರಿಗೆ ಜಲಾಭಿಷೇಕ ಮಾಡ್ತಾರೆ. ನಾಳೆ ಬೆಳಗ್ಗೆನಿಂದ ರಾತ್ರಿವರೆಗೂ ಕೂಡ ದರ್ಶನಕ್ಕೆ ಅವಕಾಶವಿರುತ್ತೆ. ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನ ದಾಸೋಹ ಇರುತ್ತೆ. ಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ರಾತ್ರಿ ಅನ್ನದಾನ ಸೇವೆಯನ್ನ ಸ್ಥಗಿತ ಮಾಡಿದ್ದಾರೆ. ಗ್ರಹಣ ಕಾಲದಲ್ಲಿ ಅನ್ನಪೂರ್ಣೇಶ್ವರಿಗೆ ಜಲಾಭಿಷೇಕ ಮಾಡ್ತಾರೆ. ಹೀಗಾಗಿ ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನ ದಾಸೋಹ ವ್ಯವಸ್ಥೆ ಇರುತ್ತೆ, ಆದರೆ ರಾತ್ರಿ ಮಾತ್ರ ಇರೋದಿಲ್ಲ. ಹೀಗಾಗಿ ದರ್ಶನಕ್ಕೆ ನಾಳೆ ಬೆಳಗ್ಗಿನಿಂದ ರಾತ್ರಿವರೆಗೂ ಕೂಡ ದರ್ಶನಕ್ಕೆ ಭಕ್ತರಿಗೆ ಅವಕಾಶವಿದೆ. ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನದಾಸೋಹ ವ್ಯವಸ್ಥೆ ಇರುತ್ತೆ, ಆದರೆ ರಾತ್ರಿ ಮಾತ್ರ ಇರೋದಿಲ್ಲ. ಅಲ್ಲಿನ ದೇವಸ್ಥಾನದ ಅರ್ಚಕರು ಹೇಳಿರೋದು. ಈಗಾಗಲೇ ಒಂದ್ ಕಡೆ ರಾಜ್ಯದ ಪ್ರಮುಖ ದೇಗುಲಗಳು ಬಂದ್ ಆಗುತ್ತೆ ನಾಳೆ, ಆದರೆ ಇಲ್ಲಿ ಮಾತ್ರ ನಾಳೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ, ದಾಸೋಹ ವ್ಯವಸ್ಥೆ ಇರುತ್ತೆ, ರಾತ್ರಿ ಮಾತ್ರ ಇರೋದಿಲ್ಲ. ಹೀಗಾಗಿ ಭಕ್ತರಿಗೆ ನಾಳೆ ಮಧ್ಯಾಹ್ನ ಕೂಡ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ನಾಳೆ ರಾತ್ರಿ ದಾಸೋಹಕ್ಕೆ ಬ್ರೇಕ್ ಹಾಕಲಾಗಿದೆ. ಗ್ರಹಣ ಹಿನ್ನೆಲೆಯಲ್ಲಿ ನಾಳೆ ರಾತ್ರಿ ಅನ್ನದಾನ ಸೇವೆ ಸ್ಥಗಿತ ಮಾಡಲಾಗಿದೆ. ಗ್ರಹಣ ಕಾಲದಲ್ಲಿ ಅನ್ನಪೂರ್ಣೇಶ್ವರಿಗೆ ಜಲಾಭಿಷೇಕ ಮಾಡ್ತಾರೆ. ನಾಳೆ ಬೆಳಗ್ಗೆನಿಂದ ರಾತ್ರಿವರೆಗೂ ಕೂಡ ದರ್ಶನಕ್ಕೆ ಅವಕಾಶವಿರುತ್ತೆ. ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನ ದಾಸೋಹ ಇರುತ್ತೆ. ಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ರಾತ್ರಿ ಅನ್ನದಾನ ಸೇವೆಯನ್ನ ಸ್ಥಗಿತ ಮಾಡಿದ್ದಾರೆ. ಗ್ರಹಣ ಕಾಲದಲ್ಲಿ ಅನ್ನಪೂರ್ಣೇಶ್ವರಿಗೆ ಜಲಾಭಿಷೇಕ ಮಾಡ್ತಾರೆ. ಹೀಗಾಗಿ ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನ ದಾಸೋಹ ವ್ಯವಸ್ಥೆ ಇರುತ್ತೆ, ಆದರೆ ರಾತ್ರಿ ಮಾತ್ರ ಇರೋದಿಲ್ಲ. ಹೀಗಾಗಿ ದರ್ಶನಕ್ಕೆ ನಾಳೆ ಬೆಳಗ್ಗಿನಿಂದ ರಾತ್ರಿವರೆಗೂ ಕೂಡ ದರ್ಶನಕ್ಕೆ ಭಕ್ತರಿಗೆ ಅವಕಾಶವಿದೆ. ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನದಾಸೋಹ ವ್ಯವಸ್ಥೆ ಇರುತ್ತೆ, ಆದರೆ ರಾತ್ರಿ ಮಾತ್ರ ಇರೋದಿಲ್ಲ. ಅಲ್ಲಿನ ದೇವಸ್ಥಾನದ ಅರ್ಚಕರು ಹೇಳಿರೋದು. ಈಗಾಗಲೇ ಒಂದ್ ಕಡೆ ರಾಜ್ಯದ ಪ್ರಮುಖ ದೇಗುಲಗಳು ಬಂದ್ ಆಗುತ್ತೆ ನಾಳೆ, ಆದರೆ ಇಲ್ಲಿ ಮಾತ್ರ ನಾಳೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ, ದಾಸೋಹ ವ್ಯವಸ್ಥೆ ಇರುತ್ತೆ, ರಾತ್ರಿ ಮಾತ್ರ ಇರೋದಿಲ್ಲ. ಹೀಗಾಗಿ ಭಕ್ತರಿಗೆ ನಾಳೆ ಮಧ್ಯಾಹ್ನ ಕೂಡ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ನಾಳೆ ರಾತ್ರಿ ದಾಸೋಹಕ್ಕೆ ಬ್ರೇಕ್ ಹಾಕಲಾಗಿದೆ. ಗ್ರಹಣ ಹಿನ್ನೆಲೆಯಲ್ಲಿ ನಾಳೆ ರಾತ್ರಿ ಅನ್ನದಾನ ಸೇವೆ ಸ್ಥಗಿತ ಮಾಡಲಾಗಿದೆ. ಗ್ರಹಣ ಕಾಲದಲ್ಲಿ ಅನ್ನಪೂರ್ಣೇಶ್ವರಿಗೆ ಜಲಾಭಿಷೇಕ ಮಾಡ್ತಾರೆ. ನಾಳೆ ಬೆಳಗ್ಗೆನಿಂದ ರಾತ್ರಿವರೆಗೂ ಕೂಡ ದರ್ಶನಕ್ಕೆ ಅವಕಾಶವಿರುತ್ತೆ. ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನ ದಾಸೋಹ ಇರುತ್ತೆ. ಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ರಾತ್ರಿ ಅನ್ನದಾನ ಸೇವೆಯನ್ನ ಸ್ಥಗಿತ ಮಾಡಿದ್ದಾರೆ. ಗ್ರಹಣ ಕಾಲದಲ್ಲಿ ಅನ್ನಪೂರ್ಣೇಶ್ವರಿಗೆ ಜಲಾಭಿಷೇಕ ಮಾಡ್ತಾರೆ. ಹೀಗಾಗಿ ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನ ದಾಸೋಹ ವ್ಯವಸ್ಥೆ ಇರುತ್ತೆ, ಆದರೆ ರಾತ್ರಿ ಮಾತ್ರ ಇರೋದಿಲ್ಲ. ಹೀಗಾಗಿ ದರ್ಶನಕ್ಕೆ ನಾಳೆ ಬೆಳಗ್ಗಿನಿಂದ ರಾತ್ರಿವರೆಗೂ ಕೂಡ ದರ್ಶನಕ್ಕೆ ಭಕ್ತರಿಗೆ ಅವಕಾಶವಿದೆ. ನಾಳೆ ಮಧ್ಯಾಹ್ನ ಮಾತ್ರ ದೇಗುಲದಲ್ಲಿ ಅನ್ನದಾಸೋಹ ವ್ಯವಸ್ಥೆ ಇರುತ್ತೆ, ಆದರೆ ರಾತ್ರಿ ಮಾತ್ರ ಇರೋದಿಲ್ಲ. ಅಲ್ಲಿನ ದೇವಸ್ಥಾನದ ಅರ್ಚಕರು ಹೇಳಿರೋದು. ಈಗಾಗಲೇ ಒಂದ್ ಕಡೆ ರಾಜ್ಯದ ಪ್ರಮುಖ ದೇಗುಲಗಳು ಬಂದ್ ಆಗುತ್ತೆ ನಾಳೆ, ಆದರೆ ಇಲ್ಲಿ ಮಾತ್ರ ನಾಳೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ, ದಾಸೋಹ ವ್ಯವಸ್ಥೆ ಇರುತ್ತೆ, ರಾತ್ರಿ ಮಾತ್ರ ಇರೋದಿಲ್ಲ. ಹೀಗಾಗಿ ಭಕ್ತರಿಗೆ ನಾಳೆ ಮಧ್ಯಾಹ್ನ ಕೂಡ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ.